ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಾಣಕ್ಯ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುರು ದೊಡ್ಡಮನಿ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಗೋಲಾ ಅಂತ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನನ್ನ ಹೆಸರು ಗುರುದೇವ್ ಬಳ್ಳುಂಡಗಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಏನು ಏಪ್ರಿಲ್ 14ನೇ ತಾರೀಕು ಮಂಗಳವಾರ ನಾವು ಒಂದು ಅನಿರ್ದಿಷ್ಟಾವಧಿಯ ಒಂದು ಹೋರಾಟದ ಸತ್ಯಾಗ್ರಹವನ್ನು ನಾವೀಗಾಗಲೇ ಹಮ್ಮಿಕೊಂಡಿದ್ದೇವೆ. ಸೊ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಯಾವ ಥರ ಹೋರಾಟಕ್ಕೆ ನೀವು ಭಾಗವಹಿಸಬೇಕಂತಂದ್ರೆ ಶಾಂತಿಯುತವಾಗಿ ಧರಣಿಗೆ ಕೂಡಬೇಕು. ನಾವು ಯಾವುದೇ ತರನಾಗಿರ್ತಕ್ಕಂಥ ಲಾ ಆ್ಯಂಡ್ ಆರ್ಡರ್ಗೆ ನಾವು ಮಿಸ್ಯೂಸ್ ಮಾಡಬಾರ್ದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಸ್ಪರ್ಧಾರ್ಥಿಗಳು ಎಲ್ಲರೂ ನೀವು ಭಾಗವಹಿಸಲೇಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೇನೆ. ಈ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇರುವುದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಅಲ್ಲಿ ದಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಹಲವಾರು ನಾಯಕರು ಬರ್ತಾರೆ, ಸಂಘಟನೆಯ ನಾಯಕರು ಬರ್ತಾರೆ, ಹಲವಾರು ಮುಖಂಡರು ಬರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಒಂದು ಧರಣಿ ಯಶಸ್ವಿಗೊಳಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗೆ ಪೂಜೆ ಮಾಡಿ ಜಯಂತಿಯನ್ನು ಶಾಂತ ರೀತಿಯಾಗಿರ್ತಕ್ಕಂತಹ ಒಂದು ಜಯಂತಿ ಆಚರಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣವೆಂಬುದು ಹುಲಿ ಹಾಲಿದ್ದಂತೆ, ಹುಲಿ ಹಾಲನ್ನು ಕುಡಿದವರು ಘರ್ಜಿಸಲೇಬೇಕು ಅಂತ. ಆ ಘರ್ಜನೆ ನಿಮ್ಮಲ್ಲಿ ಆಗೋದಕ್ಕೆ ಬಹುದೊಡ್ಡ ವೇದಿಕೆ ಧಾರವಾಡದಲ್ಲಿ ವಿಶೇಷವಾಗಿ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಷಯವಂತ ಜನ್ಮದಿನದಂದು ಅವರಿಗೆ ಅಂತಲ್ಲ ಜನ್ಮದಿನ ಆಚರಣೆ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕು. ಅದರ ಜೊತೆಗೆ ನಮ್ಮ ಮಹಾತ್ಮ ಗಾಂಧೀಜಿ ಹೇಳ್ತಾರಲ್ವಾ, ಬಿ ದ ಚೇಂಜ್ ವಾಟ್ ಡು ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಅಂತ. ಸಮಸ್ಯೆಗಳಿಗೆ ನಾವೊಂದು ಸಮಸ್ಯೆ ಆಗಬಾರ್ದು, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಅದು ನಮ್ಮಿಂದಲೇ ಆಗಬೇಕಂತ. ಹಾಗಾಗಿ ಆತ್ಮೀಯರೇ, ಎಲ್ಲರ ಒಂದು ಸಮಸ್ಯೆಗಳಿಗೆ ಪರಿಹಾರ ಅದು ಏಪ್ರಿಲ್ 14ರಂದು ಸಿಗುತ್ತೆ. ಹಾಗಾಗಿ ಲಕ್ಷಗಟ್ಟಲೆ ಅಂತಲ್ಲ ಈ ವಿದ್ಯಾರ್ಥಿಗಳು ಅಂತಲ್ಲ ಈ ಒಂದು ಸಂಘಟನೆಯಲ್ಲಿ ಭಾಗಿಯಾಗಿ ವಿಶೇಷವಾಗಿ ಈ ಪ್ರತಿಭಟನೆಯಲ್ಲಿ ಅತ್ಯಂತ ಶಾಂತಿ ರೀತಿಯಿಂದ ಯಾವುದೇ ಸಾರ್ವಜನಿಕ ವಸ್ತುಗಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು. ಯಾಕಂದ್ರೆ ವಿ ಆರ್ ಎಜುಕೇಟೆಡ್, ನಾವೆಲ್ಲ ಪದವೀಧರರು. ಯಾವತ್ತೂ ಕೂಡ ಅಸಭ್ಯವಾಗಿ ನಾವು ವರ್ತನೆ ಮಾಡಬಾರ್ದು. ಯಾಕಂದ್ರೆ ನಮ್ಮ ಒಂದು ವರ್ತನೆ ಅದು ಮುಂದಿನ ಪೀಳಿಗೆಗೆ ವಿಶೇಷವಾದ ಕೊಡುಗೆ ಆಗಿರುತ್ತೆ. ಹಾಗಾಗಿ ಅತ್ಯಂತ ಶಾಂತಿ ರೀತಿಯಿಂದ ನಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳೋಣ. ರಾಜ್ಯ ಸರ್ಕಾರಕ್ಕೆ ನಮ್ಮ ಬಿಸಿಯನ್ನು ತಡಿಸೋಣ. ಆಕಸ್ಮಿಕ ಆ ಸಮಸ್ಯೆಗೆ ಸ್ಪಂದಿಸದೆ ಹೋದರೆ ಮುಂದಿನ 2028ರ ಅಧಿಕಾರ ಅವರಿಗೆ ಗಗನ ಕುಸುಮ ಆಗುತ್ತೆ ಅಂತ ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಭಾಗವಹಿಸಿ ನಿಮ್ಮ ಸ್ನೇಹಿತರನ್ನು ಕರೆ ತನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆತ್ಮೀಯರೇ.